ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಇಲ್ಲ ನಾ ಮಾತಾಡ್ಬೋದಾ? ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ. ನಾವೇನು ನೋಡಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ಈಗ ನಾವೇನು ಮಾತಾಡ್ಬೇಕಪ್ಪ? ಈಗ ಟ್ರೈಲರ್ ನೋಡಿ ಮಾತಾಡಬೇಕು. ಒಟ್ಟಿನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ, ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು. ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲಾಗಿ ಶಿವಣ್ಣ ಇದ್ದರೆ ನಾನು ಬರೋಲ್ಲ, ನಾನಿದ್ರೆ ಶಿವಣ್ಣ ಬರೋಲ್ಲ, ಅವನಿದ್ರೆ ನಾನಿದ್ದಂಗೆ ನೀನಿದ್ರೆ ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ಅವ್ರು. ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತವರೆಗೂ ವಾರ ಮಾಡದೆ ಬಂದಿರೋದು, ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ. ಸಿನಿಮಾ ಕನ್ಸ್ಕೊಂಡಿದ್ದೀವಿ, ನಿನ್ನ ಸಿನಿಮಾ ಚೆನ್ನಾಗಲಿ. ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗಿದ್ರೆ ನನಗೆ ಖುಷಿ, ನನ್ನ ಈ ಥರ ಬೆಳ್ಕೊಂಬಂದವ್ರು ನಾವು. ಎರಡೂ ಫ್ಯಾಮಿಲಿ, ಈ ನಾವಿಬ್ಬರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ.